Good evening, friends. Welcome to our PO Gaming Master. Today we are discussing about the topic on children, which has been given in our English Spring textbook. At the page number you can see at 16 and 17. Okay, so let's start with the on children poem. Okay, today we are going to do the on children poem. I told before going to any poem or prose, I used to done some background of the story. ಅಂದರೆ ಇವತ್ತಿನ ನಮ್ಮ ಪದ್ಯದಲ್ಲಿ ನಾವು ನೋಡಬೇಕಾಗಿರೋದು ಯಾವುದು ಅಂದರೆ ಆನ್ ಚಿಲ್ಡ್ರನ್ ಅಂದರೆ ಮಕ್ಕಳ ಸಂಬಂಧಪಟ್ಟ ಒಂದು ಪೊಯನನ್ನು ನಾವಿವತ್ತು ನೋಡ್ತಿದ್ದೀವಿ, ಪದ್ಯವನ್ನು ನಾವಿವತ್ತು ನೋಡ್ತಿದ್ದೀವಿ. ಬರೆದವರು ಕಲೀಂ ಗಿಬ್ರಾಹಿಂ ಅವರು. ಇವರು ಬರೆದಿರುವಂಥ ಪದ್ಯದ ಪ್ರಕಾರ ನಾವಿವತ್ತು ನೋಡ್ತಿದ್ವಿ. ನಾನು ನಿಮಗೆ ಹೇಳಿದೆ, ಏನೇ ಒಂದು ಪೊಯಮ್ ಆಗಿರಲಿ, ಪ್ರೋಸ್ ಆಗಿರಲಿ, ನಾನು ನಿಮಗೆ ಬ್ಯಾಕ್ಗ್ರೌಂಡ್ ಕೊಟ್ಟೇ ಕೊಡ್ತೀನಿ ಅಂತ. ಯಾಕೆ ಬ್ಯಾಕ್ಗ್ರೌಂಡ್ ಕೊಡ್ತೀನಿ? ಫಾರ್ ಇನ್ಸ್ಟೆಂಟ್ ಆರ್ ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಎಕ್ಸಾಂಪಲ್, ಇವಾಗ ಒಂದು ಫಿಲಮ್ ತಗೊಳ್ಳೋಣ. ಫಿಲಮ್ ಇಂಡಸ್ಟ್ರಿ ಇವಾಗ ಚೆನ್ನಾಗಿ ಓಡ್ತಿರುವಂಥದ್ದು. ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ಏನು ಮಾಡ್ತಾರೆ, ಫಸ್ಟ್ ಟ್ರೀಸರ್ ಬಿಡ್ತಾರೆ, ಕರೆಕ್ಟಾ? ಟ್ರೀಸರ್ ಎಂತಕ್ಕೆ ಬಿಡ್ತಾರೆ? ಆ ಟ್ರೀಸರ್ ನೋಡಿ ನಮ್ಮ ಆಡಿಯನ್ಸ್ ಏನಾಗಲಿ ಆ ಟ್ರೀಸರ್ ನೋಡಿ ಚೆನ್ನಾಗಿಲ್ವಾ ಅನ್ನೋದು ಆ ಟ್ರೀಸರಲ್ಲೇ ಗೊತ್ತಾಗುತ್ತೆ, ಕರೆಕ್ಟಾ? ಗೊತ್ತಾದ್ಮೇಲೆ ಆದಮೇಲೆ ಚೆನ್ನಾಗಿದೆ ಪಿಕ್ಚರ್, ಆ ಟ್ರೀಸರ್ ನೋಡಿ ಚೆನ್ನಾಗಿದೆ, ಹಾಗಾದರೆ ನಾವು ಈ ಫಿಲಮ್ಗೆ ಹೋಗೋಣ ಅಂತ ಅವ್ರಿಗೆ ಅನಿಸುತ್ತೆ. ಸೊ ಲೈಕ್ ದ್ಯಾಟ್, ಬಿಫೋರ್ ಗೋಯಿಂಗ್ ಟು ಎನಿ ಸಬ್ಜೆಕ್ಟ್ ಐ ವಿಲ್ ಗಿವ್ ಸಮ್ ಬ್ಯಾಕ್ಗ್ರೌಂಡ್ ಟು ಮೇಕ್ ಯುವರ್ ಮೈಂಡ್ ಫ್ರೆಶ್. ಓಕೆ, ಸೊ ಏನಿದೆ ಆನ್ ಚಿಲ್ಡ್ರನಲ್ಲಿ ಅಂದರೆ, ಅದು ಹೋಗಿಂತ ಮುಂಚೆ ಇಲ್ಲಿ ನೋಡಿ, ಸೆಕೆಂಡ್ ಪೇಜ್ ನಂಬರ್ 16. ಆನ್ ಚಿಲ್ಡ್ರನಲ್ಲಿ ಎರಡು ಪಕ್ಷಿ ಇದೆ. ಎರಡು ಪಕ್ಷಿ ಏನು ಮಾಡ್ತಿದೆ? ಎರಡು ಪಕ್ಷಿ ಇದೆ, ಆಮೇಲೆ ಒಂದು ಇದು ಇದೆ. ಎಂತಕ್ಕೆ ಈ ಪಿಕ್ಚರ್ ಸಂಬಂಧನೇ ಇಲ್ಲ, ಆನ್ ಚಿಲ್ಡ್ರನ್ ಇದೆ ಸರ್. ಬಟ್ ಇಲ್ಲೇನಿದೆ, ಒಂದು ಪಿಕ್ಚರ್ ಕೊಟ್ಟಿದ್ದಾರಲ್ಲ, ಎಂತಕ್ಕೆ ಅಂತ ನಿಮಗೆ ಡೌಟ್ ಇರುತ್ತೆ. ಎಂತಕ್ಕೆ ಕೊಟ್ಟಿದ್ದಾರೆ ಅಂದರೆ, ಸೊ ಇದು ಆನ್ ಚಿಲ್ಡ್ರನ್, ಇಟ್ ಈಸ್ ಎ ಪೇರೆಂಟ್ಸ್, ಅಂದರೆ ಫೀಡಿಂಗ್ ಮಾಡ್ತಿರೋದು ಬಂದು ತಂದೆ, ಆಮೇಲೆ ಈ ಕಡೆ ಇರೋದು ತಾಯಿ, ಅವಳ ಮಗಳು. ಓಕೆ, ದಿಸ್ ಈಸ್ ಅ ಫ್ಯಾಮಿಲಿ, ಇಟ್ಸ್ ಲೈಕ್ ಸಮ್ ಫ್ಯಾಮಿಲಿ. ಆನ್ ಚಿಲ್ಡ್ರನ್ ಏನು ಹೇಳ್ತಿದೆ ಅಂದರೆ, ನಮ್ಮ ಭವಿಷ್ಯ ಹೇಗಿದೆ, ಆಮೇಲೆ ನಮ್ಮಂಥ ಭವಿಷ್ಯ ಹೇಗಿರಬೇಕು, ಪೇರೆಂಟ್ಸ್ ಅದಕ್ಕೆ ಯಾವ ಥರ ತಡ ಕೊಡಬೇಕು, ಯಾವ ಥರ ತಡ ಮಾಡಬಾರ್ದು, ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಮ್ಮ ಕವಿ ಕಲೀಂ ಗಿಬ್ರಾಹಿಂ ಅವರು ಸುಂದರವಾಗಿ ಕೊಟ್ಟಿದ್ದಾರೆ. ಓಕೆನಾ? ನಾನು ನಿಮ್ಗೆ ಹೇಳಿದೆ, ಯಾವುದೇ ಹೋಗೋಕ್ಕಿಂತ ಮೊದಲು ನಾನು ನಿಮಗೆ ಪೊಯೆಟ್ ಇನ್ಫಾರ್ಮೇಷನ್ ಕೊಡಲೇಬೇಕು, ಕರೆಕ್ಟ್? ಪೊಯೆಟ್ ಇನ್ಫಾರ್ಮೇಷನ್ ಈಗ ಕೊಡ್ತೀನಿ. Khalil Gibran. Khalil Gibran was born on 1883 and died on 1931. He is a Lebanese American artist and poet. His poems are considered the poetic essay as they don't adhere to usual versification. The Prospect is his best known work and has been translated into more than 25 languages including Kannada. On Children is a selection from The Prospect which offers a critique of the usual expectation of the parents regarding their children and argues them to introspect. You can ask, ಕಲೀಂ ಗಿಬ್ರಾಹಿಂ ಅವರು ಒಂದು ಅಮೇರಿಕ ಲಿಬಿನಿಯಸ್ ಆರ್ಟಿಸ್ಟ್ ಮತ್ತು ಪೊಯೆಟ್ ಆಗಿರ್ತಾರೆ. ಇವ್ರು ಬರೆದಿರುವಂಥ ಒಂದು ಪೊಯೆಟಿಕ್ ಎಸ್ಸೆ ಎಲ್ಲ ರೀತಿಯಂಥ ಲ್ಯಾಂಗ್ವೇಜಲ್ಲಿ ಕೂಡ ಇವ್ರದ್ದು ರಿಲೀಸ್ ಆಗಿದೆ, ಇನ್ಕ್ಲೂಡಿಂಗ್ ಈವೊಂದು ಇನ್ ಕನ್ನಡ. ಓಕೆನಾ? ಆವಾಗ ನಿಮ್ಗೆ ಗೊತ್ತಾಗಿರುತ್ತೆ ಯಾಕೆ ಇವರು ಬಂದು ನಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಅಂದರೆ, ಈ ಒಂದು ದೇ ಆರ್ ಪಾಪ್ಯುಲರ್ಸ್ಟ್ ಇನ್ ಕನ್ನಡದಲ್ಲಿ ಕೂಡ ಅವರು ಕೂಡ ಬರೆದಿದ್ದಾರೆ. ಆನ್ ಚಿಲ್ಡ್ರನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎ ಪ್ರಾಸ್ಪೆಕ್ಟ್. ಆನ್ ಚಿಲ್ಡ್ರನ್ ನಮಗೆ ಹೆಂಗೆ ಸಿಕ್ತು ಸರ್, ನೀವು ಕೇಳ್ಬೋದು. ನಮ್ಗೆ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಅದೊಂದು ಪ್ರಾಸ್ಪೆಕ್ಟಿಂದ ತೆಗೆದಿರುವಂಥದ್ದು. ಪ್ರಾಸ್ಪೆಕ್ಟ್ ಅಂದರೆ ದಿ ವರ್ಷಿಪ್ ಆಫ್ ಜೀಸಸ್ ಅಟ್ ಚರ್ಚ್. ಇವಾಗ ಚರ್ಚ್ ಹತ್ರ ಹೋಗ್ಬಿಟ್ಟು ವರ್ಷಿಪ್ ಮಾಡ್ತೀವಲ್ಲ ಜೀಸಸ್ನ, ಅದನ್ನು ನಾವು ಪ್ರಾಫೆಕ್ಟ್ ಅಂತ ಹೇಳ್ತೀವಿ, ಪ್ರಾಫೆಕ್ಟ್. ಓಕೆ, ಇದು ಎಕ್ಸ್ಪೆಕ್ಟೇಷನ್ ಆಫ್ ಪೇರೆಂಟ್ಸ್, ಇದ್ರ ಬಗ್ಗೆ ಹೇಳಿದ್ನಲ್ಲ, ಅಲ್ಲಿ ನೋಡಿ ಇಲ್ಲೇ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೇಷನ್ ಆಫ್ ಪೇರೆಂಟ್ಸ್ ರಿಗಾರ್ಡಿಂಗ್ ದೇರ್ ಚಿಲ್ಡ್ರನ್. ದಿಸ್ ಟಾಪಿಕ್ ಈಸ್ ಎಸ್ಪೆಷಲಿ ಇನ್ಕ್ಲೂಡೆಡ್ ವಿತ್ ಎಕ್ಸ್ಪೆಕ್ಟೇಷನ್ ಆಫ್ ಪೇರೆಂಟ್ಸ್ ರಿಗಾರ್ಡಿಂಗ್ ದೇರ್ ಚಿಲ್ಡ್ರನ್. ಪೇರೆಂಟ್ಸ್ಗೂ ಚಿಲ್ಡ್ರನ್ ನಡುವೆ ಅಂತ ಒಂದು ಸಂಭಾಷಣೆಯನ್ನು ಇಲ್ಲಿ ಸುಂದರವಾಗಿ ನಮಗೆ ಕಲೀಂ ಗಿಬ್ರಾಹಿಂ ಅವರು ಕೊಟ್ಟಿದ್ದಾರೆ. ಹಾಗಿದ್ರೆ ಪೊಯೆಟ್ರಿ ನಮ್ಮ ಸಮರಿ ಒಳಗೆ ನಾವು ಹೋಗೋಣ. ಆ್ಯಂಡ್ ಒನ್ ಹೂ ಹೆಲ್ಡ್ ಎ ಬೇಬಿ ಅಗೇನ್ಸ್ಟ್ ಇಯರ್ ಬೋಸಮ್ ಸೆಡ್, ಸ್ಪೀಕ್ ಟು ಹಸ್ ಆಫ್ ಚಿಲ್ಡ್ರನ್. ಒಬ್ಳು ವುಮೆನ್ ಏನು ಮಾಡ್ತಾಳೆ, ಅವಳ ಒಂದು ಸೊಂಟದ ಮೇಲೆ ಅವಳ ಬೇಬಿಯನ್ನು ಹಿಡ್ಕೊಂಡು, ಬೋಸಮ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಪ್ರೊಟೆಕ್ಟರ್ ಆರ್ ದ ಲಿಂಕರ್ ಸ್ಟೇ ಅಟ್ ದಿ ಒನ್ ಪ್ಲೇಸ್. ಲಿಂಕ್ಸ್ ಅಂದರೆ ಗಾಡ್, ಅವ್ರ ಹತ್ರ ಹೋಗ್ಬಿಟ್ಟು, ಬ್ಲೋಸಮ್ ಹತ್ರ ಹೋಗ್ಬಿಟ್ಟು ಅವರು ಕೇಳ್ತಾರೆ, ಸ್ಪೀಕ್ ಟು ಅವರ್ ಚಿಲ್ಡ್ರನ್. ಹೌ ಟು ಐ ಸ್ಪೀಕ್ ಟು ಅವರ್ ಚಿಲ್ಡ್ರನ್, ನಾನು ಹೇಗೆ ಮಕ್ಕಳ ಹತ್ರ ಮಾತಾಡೋದು ಹೇಳಿ ಅಂತ ಅವಳು ಗಾಡ್ಗೆ ಕ್ವಶನ್ ಮಾಡ್ತಾಳೆ. ಆ್ಯಂಡ್ ಹಿ ಸೆಡ್, ಗಾಡ್ ಕ್ವಶನ್ ಹೇಳ್ತವ್ರೆ, your children are not your property, your children are not your children. They are the son and daughters of life longing for itself. They come through you but not from you, and though they are with you, yet they belong not to you. You may give them your love but not your thoughts, for they have their own thoughts. You may house their bodies but not their soul,
For the soul dwell in the house of tomorrow which you can't visit, not even in your dream. You may strive to be like them, but think not to be make them like you. For life goes not backward nor trace with yesterday. You are the bows from which your children's as living arrows are sent forth. The archer sees the mark upon the path to the infinite, and he bends you with his might that his arrow may go swift and far. Let your binding in the archer's hand be for gladness. For even as he loves the arrows that fly, so he loves also the bows that is stable. Okay, this is the poem which was given by Kalinga. What he is trying to say? ಅಲ್ಲಿ ಒಬ್ಳು ತನ್ನ ಮಗುವನ್ನು ಹಿಡ್ಕೊಂಡು ಕ್ವಶನಿಂಗ್ ಮಾಡ್ತಾವಳೆ ಬ್ಲೌಸಮ್ ಹತ್ರ. ನನ್ನ ಬ್ಲೌಸಮ್ ಹತ್ರ ಕ್ವಶನ್ ಮಾಡ್ತಾಳೆ, ನಾವು ಹೇಗೆ ಮಕ್ಕಳನ್ನು ಬೆಳೆಸೋದು ಅಂತ. ಅದಕ್ಕೆ ಆ ಬ್ಲೌಸಮ್ ರಿಪ್ಲೈ ಮಾಡ್ತಿದೆ, ನಿಮ್ಮ ಮಕ್ಕಳು ನಿಮ್ಮಗಲ್ಲ, ನಿಮ್ಮ ಮಕ್ಕಳು ನಿಮ್ಮದಲ್ಲ, ಅವರು ನಿಮ್ಮ ಮೂಲಕ ಬಂದಿರಬಹುದು. ಓಕೆನಾ, ಅವರು ಅಥವಾ ಅವರು ನಿಮ್ಮ ಮೂಲಕ ಬಂದಿರಬಹುದು, ಆದರೆ ನಿಮ್ಮ ಮಕ್ಕಳಲ್ಲ. ಬಿಕಾಸ್ ಎಂತಕ್ಕೆ ಹಂಗೆ ಹೇಳ್ತಾರೆ? ದೇ ಆರ್ ದ ಸನ್ ಆ್ಯಂಡ್ ಡಾಟರ್ ಆಫ್ ಲೈಫ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಅವರು ಏನೋ ಸನ್ ಆಗಿರ್ಬೋದು, ಇಲ್ಲ ಡಾಟರ್ ಆಗಿರ್ಬೋದು, ಅವರು ಅವರ ಲೈಫಿನ ಬಗ್ಗೆ ಅವರು ಮಾತ್ರ ಚಿಂತನೆ ಮಾಡಬೇಕು ಎಂದು ಹೇಳಿದ್ದಾರೆ. ದೇ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು. ಹೇಳಿದ್ನಲ್ಲ, ಅವರು ನಿಮ್ಮ ಮುಖಾಂತರ ಬಂದಿರಬಹುದು, ಓಕೆನಾ, ಬಟ್ ಅವರು ನಿಮ್ಮ ಪ್ರಾಪರ್ಟಿ ಅಲ್ಲ. ಆ್ಯಂಡ್ ದೋ ದೇ ಆರ್ ವಿತ್ ಯು ಎಟ್ ದೇ ಬಿಲಾಂಗ್ ನಾಟ್ ಟು ಯು. ಅವರು ನಿಮಗೆ ಸಂಬಂಧಪಟ್ಟವರೇ, ಬಟ್ ಅವರು ಫ್ಯೂಚರಲ್ಲಿ ನಿಮಗೆ ಸಂಬಂಧಪಟ್ಟವರಲ್ಲ. ಫ್ಯೂಚರ್ ಇಸ್ ನಥಿಂಗ್ ಬಟ್ ಭವಿಷ್ಯತ್ ಕಾಲ. ಓಕೆ, ಯು ಮೇ ಗಿವ್ ದೆಮ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್. ನೀವು ಪ್ರೀತಿಸಿ, ಬಟ್ ನೀವು ಹೇಗಿರಬೇಕು, ಅವನು ಹೇಗೆ ಮಾಡಬೇಕು ಎಂದು ಹೇಳಬೇಡಿ ಅಂತ ಹೇಳಿದ್ದಾರೆ. ಫಾರ್ ದೇ ಹ್ಯಾವ್ ದೇರ್ ಓನ್ ಥಾಟ್. ಬಿಕಾಸ್ ಅವರವರಿಗೆ ಅವರವರ ಒಂದು ಚಿಂತನೆ ಇರುತ್ತೆ, ಅವರು ಹೇಗೆ ಆಗಬೇಕು, ಹೇಗೆ ಮಾಡಬೇಕು ಅನ್ನೋ ಒಂದು ಚಿಂತನೆ ಅವರ ಒಳಗಡೆ ಅವರದೇ ಇರುತ್ತೆ. ನೀವು ಅದನ್ನು ಕೆಡಿಸಬೇಡಿ. ಯು ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ಟು ದೇರ್ ಸೌಲ್. ನೀವು ಅವರ ಬಾಡಿಗೆ ಹೌಸ್ ಆಗಿರಿ, ಮನೆಯಾಗಿರಿ, ಅವರಿಗೆ ಮನೆ ಕೊಡಿ ಬಾಳಕ್ಕೆ, ಆದರೆ ಅವರ ಮನಸ್ಸನ್ನು ಕೆಡಿಸುವುದಕ್ಕಲ್ಲ. ಫಾರ್ ದೇರ್ ಸೌಲ್ ಡೆವಿಲ್ಸ್ ಇನ್ ದ ಹೌಸ್ ಆಫ್ ಟುಮಾರೋ ವಿಚ್ ಯು ಕಾಂಟ್ ವಿಸಿಟ್ ನಾಟ್ ಇವನ್ ಯುವರ್ ಡ್ರೀಮ್ಸ್. ಯಾಕಂದರೆ ಅವರ ಆತ್ಮ ಇವತ್ತಲ್ಲ ನಾಳೆ ಎಲ್ಲಿ ಬೇರೆ ಮನೆಯ ಬೇಕಾದ್ರೆ ಕೂಡ ಹೋಗಬಹುದು, ಎಲ್ಲಿ ಪೇರೆಂಟ್ಸ್ ಕೆನಾಟ್ ವಿಸಿಟ್ ದೇರ್ ಡ್ರೀಮ್, ಎಲ್ಲಿ ಅವರ ತಂದೆ ತಾಯಿಯವರು ಅವರನ್ನು ನೋಡೋಕ್ಕೂ ಆಗೋದಿಲ್ಲ, ಯಾಕಂದರೆ ಅವರು ಅಷ್ಟು ಮಟ್ಟಿಗೆ ಬೆಳೆದಿರ್ತಾರೆ ಎಂದು ಹೇಳಿದ್ದಾರೆ. ಯು ಮೇ ಸ್ಟ್ರೀವ್ ಟು ಬಿ ಲೈಕ್ ದೆಮ್ ಬಟ್ ಸೀಕ್ ನಾಟ್ ಟು ಮೇಕ್ ದೆಮ್ ಲೈಕ್ ಯು. ನೀವು ಅವರನ್ನು ನೋಡಿ ಹೇಗೆ ಆಗುತ್ತಾರೆ ಎಂದು, ಬಟ್ ಅವರನ್ನು ನಿಮ್ಮ ಥರನೇ ಮಾಡ್ಕೊಬೇಡಿ. ಕಾರ್ಬನ್ ಕಾಪೀಸ್, ಇದ್ರ ವರ್ಡ್ ಯೂಸ್ ಮಾಡ್ಬೋದು, ಕಾರ್ಬನ್ ಕಾಪೀಸ್ ಆಗಿ ಮಾಡಬೇಡಿ ಎಂದು. ಓಕೆ, ಫಾರ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್ ನಾಟ್ ಟ್ರೇಸ್ ಇಸ್ ಎಸ್ಟರ್ಡೇ. ಯಾಕಂದರೆ ನೀವು ಅವರ ತಂತರ ಕಾರ್ಬನ್ ಕಾಪಿ ಮಾಡಿಬಿಟ್ರೆ ಅವರು ನಿಮ್ಮ ಥರನೇ ಆಗಿ ಅವರ ಲೈಫ್ ಬ್ಯಾಕ್ವರ್ಡ್ ಆಗಿಬಿಡುತ್ತೆ ಎಂದು ಹೇಳಿದ್ದಾರೆ. ಯು ಆರ್ ದಿ ಬೌಸ್ ಫ್ರಮ್ ವಿಚ್ ಯುವರ್ ಚಿಲ್ಡ್ರನ್ಸ್ ಆಸ್ ಲೀವಿಂಗ್ ಆ್ಯರೋಸ್ ಆರ್ ಸೆಂಟ್ ಫೋರ್ತ್. ಯಾಕಂದರೆ ನೀವು ಒಂದು ಬಾಣ ಇದ್ದಂಗೆ, ನೀವು ಬಾಣ ಇದ್ದಂಗೆ ನಿಮ್ಮ ಮಕ್ಕಳಿಗೆ, ಓಕೆನಾ, ಆ ಬಾಣದ ಸ್ಟಿಕ್ಕು ಮತ್ತು ಆ್ಯರೋಸ್ ಇದ್ದಂಗೆ ನೀವು ಅವರಿಗೆ ಹೆಲ್ಪ್ ಮಾಡಿ, ಅದಕ್ಕಂತ ನಿಮ್ಮ ಎಲ್ಲ ಎಫೆಕ್ಟನ್ನು ಅವರಿಗೆ ತಳ್ಳಬೇಡಿ ಎಂದು ಹೇಳಿದ್ದಾರೆ. ದ ಆರ್ಚರ್ ಸೀಸ್ ದ ಮಾರ್ಕ್ ಅಪಾನ್ ದಿ ಪಾತ್ ಆಫ್ ದಿ ಇನ್ಫಿನಿಟ್ ಆ್ಯಂಡ್ ಹಿ ಬೆಂಡ್ಸ್ ಯು ವಿತ್ ಹಿಸ್ ಮೈಟ್ ದಟ್ ಈಸ್ ಆ್ಯರೋಸ್ ಮೇ ಗೋ ಶಿಫ್ಟ್ ಆ್ಯಂಡ್ ಫಾರ್. ಫೈನಲ್ ಆಗಿ ಪೊಯೆಟ್ ಏನು ಹೇಳ್ತವ್ರೆ? ದ ಪೇರೆಂಟ್ಸ್ ಮೇ ಫೇಸ್ ಎನಿ ಹಾರ್ಡ್ಶಿಪ್ ಆ್ಯಂಡ್ ಟೆಸ್ಟ್ ವೈಲ್ ಡೆವಲಪಿಂಗ್ ದರ್ ಚಿಲ್ಡ್ರನ್ ಹೂ ವೇರ್ ಲೈಕ್ ಆನ್ ಆ್ಯರೋಸ್ ಮೇ ಗೋ ದ ಇನ್ಫಿನಿಟ್ ಡೆಸಿಷನ್ ವಿತ್ ಗುಡ್ ಗಾಡ್ ಬ್ಲೆಸ್ಸಿಂಗ್. ಫೈನಲ್ ಆಗಿ ಪೊಯೆಟ್ ಏನು ಹೇಳ್ತವ್ರೆ? ಪೇರೆಂಟ್ಸು ಮತ್ತು ಚಿಲ್ಡ್ರನ್ಸು ಇಬ್ಬರು ಕೂಡ ಅವರು ಅಂತ ಒಂದು ಅಚೀವ್ನ ಮಾಡ್ತಾರೆ, ಬಟ್ ಇಬ್ಬರು ಗಾಡ್ಗೆ ತುಂಬ ಇಷ್ಟವಾದವರೇ ಎಂದು ಹೇಳಿದ್ದಾರೆ. ಲೆಟ್ ಯು ಬಿಲಾಂಗ್ ಇನ್ ದ ಆರ್ಚರ್ ಆ್ಯಂಡ್ ಫಾರ್ ಎ ಗೈಡೆನ್ಸ್ ದೋ ಗಾಡ್ಸ್ ಲವ್ ಬೋತ್ ದ ಪೇರೆಂಟ್ಸ್ ಆಸ್ ವೆಲ್ ಆಸ್ ಚಿಲ್ಡ್ರನ್ ಇನ್ ಎನ್ ಇನ್ಫಿನಿಟ್ ಡಿಸಿಷನ್. ಯಾವಾಗ ಅವರು ತನ್ನ ಸಕ್ಸಸ್ ಆಗಿ ಮಕ್ಕಳು ಸಕ್ಸಸ್ ಆಗಿ ತನ್ನ ಎಫೆಕ್ಟಿಂದ, ಯಾರ ಎಫೆಕ್ಟಿಂದ? ಪೇರೆಂಟ್ಸ್ ಎಫೆಕ್ಟಿಂದ ಮಕ್ಕಳು ಸಕ್ಸಸ್ ಆಯ್ತಾರಲ್ಲ, ಆವಾಗ ಈ ಗಾಡ್ ಲವ್ ಏನಾಗುತ್ತೆ? ಕ್ರಿಯೇಟ್ ಆಗುತ್ತೆ. ಯಾರ ನಡುವೆ? ಪೇರೆಂಟ್ಸ್ ಮತ್ತು ಚಿಲ್ಡ್ರನ್ಸ್ ನಡುವೆ ಕ್ರಿಯೇಟ್ ಆಗುತ್ತೆ. ಸೊ ಫೈನಲಿ ಫಾರ್ ಈವನ್ ಹಿ ಲವ್ಸ್ ದಿ ಆ್ಯರೋ ದಟ್ ಫೈಲ್ಸ್, ಸೊ ಹಿ ಲವ್ಸ್ ಆಲ್ಸೋ ದಿ ಬೌ ದಟ್ ಈಸ್ ಸ್ಟೇಬಲ್. ಸೊ ಲಾಸ್ಟ್ ಫೈನಲ್ ಆಗಿ ಪೊಯೆಟ್ ಏನು ಹೇಳ್ತಾರೆ? ದ ಡ್ಯೂಟಿ ಆಫ್ ದಿ ಪೇರೆಂಟ್ಸ್ ಈಸ್ ಟು ಲವ್ ದೇರ್ ಚಿಲ್ಡ್ರನ್ ಆ್ಯಂಡ್ ಟು ಹೆಲ್ಪ್ ದೆಮ್ ಟು ಸಕ್ಸಸ್ ಇನ್ ದೇರ್ ಲೈಫ್. This is the summary which was wonderfully given by Khalil Ibrahim. Here I had also given my summary which was given by the PU department. You can refer even though this summary. If any question you are asked from
in their your exam, you can written on children summary from poet information to as a children. Any question, according any question which is given under the on children, you can write from poet information to as children. Once I read, okay. On children, poet information. The poem on children was written by Khalil Gibran. He is a Lebanese American artist and poet. His poems are considered as poetic essay. The theme of the poetry is the relationship between the parents and children. According to the poet, child are not the property of their parents because they have an identity where the parents are only Subscribe a now thought which the and children press the come bell into the icon. world but not Never the miss an update. creator. Parents can provide shelter to their bodies of their children but not for their soul. Because where children's soul lives in the house of the tomorrow, where the parents can't visit of children's dream. The duty of the parents is to love their children but not to impose their thought. Parents should try to benefit from their children by becoming like them and never try to make their children as their carbon copies because they live in the house of the tomorrow with advanced thought. Finally, the poet says that the parents face many hardship and test while developing their children who were like an arrows may go to the infinite destination with God blessings. Though God loves both the children's and as well as children. Sorry, though God loves both the children's, both the parents and as well as children. Here you look, no, this is the summary which I had told for you. You can buy it or practice well or listen once or two times you may practice. This is definitely come in the exam for 4 marks. So my help is to make you to study in the English, to make a study in the English. This was the summary which was given by PU department under the on children. You may written as well as in the exam to get 4 marks confirm. And ಇನ್ನೊಂದೊಂದು ವಿಷಯ, ಈ ಆನ್ ಚಿಲ್ಡ್ರನ್ನ ಸಮರಿ ನೀವು ಯಾರಿಗೇ ಬೇಕಾದರೂ ಕಳಿಸಬಹುದು. ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ ನಿಮ್ಮ ಯೂಟ್ಯೂಬ್ಗೆ ತಲುಪುತ್ತೆ. ಸ್ವಲ್ಪ ಫ್ರೀಪ ಮಾಡ್ರಪ್ಪ ಅಂತ ಹೇಳಿ ಇಲ್ಲಿಗೆ ವಿಡಿಯೋನ ಕೊನೆ ಮಾಡುತ್ತಿದ್ದೇನೆ. ಹಾಗೂ ಕನ್ನಡದಲ್ಲಿ ಹೇಳಬೇಕಾದರೆ ನಿಮಗೆ ಈ ಆನ್ ಚಿಲ್ಡ್ರನ್ ಮೇಲೆ ಯಾವುದೇ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಬರಲಿ, ನೀವು ಈ ಸಮರಿ ಬರೆದರೆ ಸಾಕು 100ಕ್ಕೆ 100 ಅಂಕ ಪಡೆಯುವಂಥ ಪರ್ಸೆಂಟ್ ನನಗೆ ಹತ್ರ ಇದೆ. 100ಕ್ಕೆ 100 ಅಂಕ ಪಡೆಯಬಹುದು. ಇದು 100% ನೀವು ಹೀಗೆ ಬರೆಯಬೇಕು ವಿತೌಟ್ ಎನಿ ಸ್ಕಿಪ್. ಓಕೆ, ವಿತೌಟ್ ಎನಿ ಸ್ಕಿಪ್ ಯು ವಾಂಟ್ ಟು ರೈಟ್ ಆಸ್ ವೆಲ್ ಆಸ್ ವಿಚ್ ಐ ವಿಲ್ ಗಿವ್ ಇನ್ ದ ಸಮರಿ. ಒಂದು ನಾನು ನಿಮಗೆ ಕನ್ನಡದಲ್ಲಿ ಕೂಡ ಈ ಪೊಯೆಟ್ರಿನ ಕೊಟ್ಟಿದ್ದೀನಿ. ಇದು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇದು ಕನ್ನಡದಲ್ಲಿ ಕೂಡ ನಾನು ನಿಮಗೆ ತಿಳಿಪಿದ್ದೀನಿ. ಡಾಕ್ಟರ್ ಪ್ರಭುಶಂಕರ್ ಅವರು ಬರೆದಿರುವಂತಹ ಈ ಟ್ರಾನ್ಸ್ಲೇಟ್ ಮಾಡಿರುತ್ತಾರೆ. ಇದನ್ನು ನಿಮಗೇನು ಎಕ್ಸಾಮಲ್ಲಿ ಕೇಳಲ್ಲ. ಸ್ವಲ್ಪ ತಿಳ್ಕೊಳ್ಬೇಕು, ಹೆಚ್ಚಿಗೆ ತಿಳ್ಕೊಬೇಕು ಅನ್ನೋವರು ಈ ಪೋಯಮ್ನ ಓದಿದರೆ ಸಾಕು. ಕನ್ನಡದಲ್ಲಿ ಕೂಡ ಬಂದಿದೆ. ಓಕೆ, ಅರ್ಥ ಆಗಿದೆಯಲ್ಲ ಗೆಳೆಯರೆ? ಇಷ್ಟೇ ಇರೋದು, ಬೇರೆ ಏನೂ ಇಲ್ಲ. ಇದನ್ನು ನೀವು ಚೆನ್ನಾಗಿ ಬಯಟ್ ಹಾಕಿದರೆ ಸಾಕು, ನೀವು 100ಕ್ಕೆ 100 ಅಂಕ ಪಡೆಯಬಹುದು. ಥ್ಯಾಂಕ್ ಯು.